Okay. ಆಯ್ತು ನೋಡಿ ಎಲ್ಲರೂ ಬಂತು. ನಿಂದು ಬಂತಿಲ್ಲ ಕ್ವೆಶ್ಚನ್ ಬಂತು. ಓಕೆ. Good morning, sir. ಗುಡ್ ಮಾರ್ನಿಂಗ್. ಹೌ ಆರ್ ಯು ಆಲ್? ಹೆಂಗದಿರಿ? Fine, sir. ಆರಾಮದಿರಿ? Fine, sir. You? Okay. Okay. Now today we'll start our first session of statistics class. Okay. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ವಾಟ್ಸಪ್ ನಲ್ಲಿ ಒಂದಿಷ್ಟು ಫೋಟೋ ಕಳಿಸ್ತೀನಿ, ಒಂದ್ 2 ಪೇಜ್. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಈಗ ಒಂದ್ 2 ಪೇಜ್ ಕಳಿಸ್ತೀನಿ, ಆಯ್ತಾ? ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡ್ಬೋದಲ್ಲ ನೀವು ಪ್ಯಾರಲಲ್ಲಿ ಅದನ್ನ? ಪ್ಯಾರಲಲ್ಲಿ ನೋಡ್ಬೋದಲ್ಲ? Okay, one I have sent. Second page I have sent. Third page I have sent. Fourth page. Fifth page. Sixth page. Seventh page. Okay, I have sent you the notes of first module completely through WhatsApp. ಕಳಿಸಿದ್ದೀನಿ ನೋಡ್ರಿ ಎಲ್ಲರಿಗೆ. ಅರೌಂಡ್ ಎಷ್ಟು ಪೇಜಸ್ ಇದೆ ಅಂದ್ರೆ ಇಟ್ಸ್ ಅರೌಂಡ್ 15 ಪೇಜ್ ಇದೆ. 15 ಪೇಜ್ ಅದಾವ ಇಲ್ಲ? 12 ಹಂಗ ಅವತ್ತಂಗೆ 15 ಬರತ್ತ ನನಗೆ. 12 + 3 ರೂಪಾಯಿ +12 ಐತಿಲ್ಲ ಅಲ್ಲಿ. ಅಂದ್ರ ಆ 3 + 12 ಅಂದ್ರೆ 15 ಆಗ್ತವಮ್ಮ. ತಿಳಿತು? 15 ಪೇಜ್ ಅದಾವ್ರಿ ಮೇಡಮ್ ಅವ್ರ. ಯಾರು ಮಾತಾಡೋದು? ಇಂಟ್ರೊಡಕ್ಷನ್. ಹಾ, ಇಂಟ್ರೊಡಕ್ಷನ್ ಅಂತೈತಿ ಇಲ್ಲ? ಇಂಟ್ರೊಡಕ್ಷನ್, ಆಮೇಲೆ ಡೇಟಾ ಇನ್ ದ ಈಸಿಯೆಸ್ಟ್ ವೇ ಸೆಕೆಂಡ್ ಪೇಜ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಥರ್ಡ್ ಪೇಜ್, ಅಟ್ರಿಬ್ಯೂಟ್ ಫೋರ್ತ್ ಪೇಜ್, ಆರ್ಡಿನರಿ ಸ್ಕೇಲ್ ಫಿಫ್ತ್ ಪೇಜ್, ಮ್ಯಾಲಿನ ಒಂದೇ ಲೈನ್ ಓದಾಕತ್ತೀನಿ. ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸಿಕ್ಸ್ ಪೇಜ್, ಡಿಮೆರಿಟ್ಸ್ ಆಫ್ ಸೆನ್ಸಸ್ ಸಿಕ್ಸ್ ಪೇಜ್, 7th page sampling errors, 8th page if the number of units in the population, 9th page steps of drawing a sample using another, 10th page is quite time consuming and costly, 11th page due to lesser variability, 12th page systematic sampling, 13th 14th ಹಿಂಗ ಅದ ನೋಡು. ಚೆಕ್ ಮಾಡ್ಕೊಂಡ್ರಿ? ಎಷ್ಟು ಅದಾವಪ್ಪ ಟೋಟಲ್ ಪೇಜಸ್?
ಹದಿನೈದು ಅದಾವ್ರಿ. 15 ಅದಾವಿಲ್ಲ? ಹಾ ರೀ ಸರ್. ವೆರಿ ಗುಡ್. ಈಗ ವಿಲ್ ಸ್ಟಾರ್ಟ್ ವಿತ್ ಇಂಟ್ರೊಡಕ್ಷನ್. ಫೈನ್. ನಾನ್ ನಡು ಏನಾರ ನಾ ಮಾತಾಡಿದ್ ಕೇಳಿಸ್ಲಿಲ್ಲ ಅಂದ್ರ ಹೇಳ್ರಿ ನನಗ, ಮಾತಾಡಿದ್ ಕೇಳಿಸೋಲ್ತ್ರಿ ಅಂತ ತಕ್ಷಣ ಹೇಳ್ರಿ. ಓಕೆ. ನಾವ್ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೀವು ಅದು ಓಪನ್ ಮಾಡ್ಕೋರಿ, ನಾ ನಿಮ್ ಕಳಿಸಿಲ್ಲ ನೋಟ್ಸ್, ಅದನ್ನ ಓಪನ್ ಮಾಡ್ಕೋರಿ. ಅಂದ್ರ ಅರ್ಥ ಆಗ್ತದ ನಿಮಗ. ನಾ ಸುಮ್ನೆ ಬರ್ಸ್ಕೊತ್ ಕುಂದ್ರಂಗಿಲ್ಲ ಇದನ್ನ, ಏನ್ರಪ್ಪ? ಓಕೆ. ಓಕೆ ಆಲ್ ಆಫ್ ಯು. ಎಲ್ರು ವಾಟ್ಸಪ್ ತೆಗೆದು ನೋಡ್ಲಿಕ್ಕೆ ಇದನ್ನ? ಹಾ ಸರ್. ಓಕೆ ಫೈನ್. ಏನ್ ಹೇಳ್ತಾ ನೋಡು, ಫಸ್ಟ್ ಸೆಲಿಗ್ಮ್ಯಾನ್ ಡೆಫಿನೇಷನ್ ಇದೆ. ಸೆಲಿಗ್ಮ್ಯಾನ್ ಅವನ ಆಥರ್ ಹೆಸರು, ಅವನ ಬರ್ದವನ ಹೆಸರು ಸೆಲಿಗ್ಮ್ಯಾನ್. ಏನಂತದ್ದು? ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅ ಸೈನ್ಸ್ ವಿಚ್ ಡೀಲ್ಸ್ ವಿತ್, ಸ್ಟ್ಯಾಟಿಸ್ಟಿಕ್ಸ್ is a science which deals with the method of collecting. ಅವ್ರು ಬೇಕಾಗಿಲ್ಲ, ಅವ್ರು ಮಾತಾಡ್ಲಿ. ಕೂಡ ಅವ್ರು ಮಾತಾಡ್ಲಿ. ಮಾಡಿಲ್ಲ ನಂತರ ಅಂತೂ ಪಿನ್ ಮಾಡೀನಿ, ನೀನೇ ಮಾಡಿ. ಅನ್ಪಿನ್ ವಿಡಿಯೋ ಬಂತಲ್ಲಿ ಪಿನ್ ಮಾಡಿ. ಓಕೆ, ಚಲೋ ಇದೆ, ಶಕ್ಯ ಆಗ್ತದೆ ಬೇಡ. ಸೊ ಸ್ಟ್ಯಾಟಿಸ್ಟಿಕ್ಸ್ is science which deals with the method of, is a science which deals with the method of collecting, classifying, comparing, presenting, and interpreting numerical data collected to throw some light on any sphere of inquiry. ಆಕೆ ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪು ಬರ್ಕೊಂಡಿದ್ದಾಳೆ ಅಲ್ಲಿ, ಸ್ವಲ್ಪ ಕೆಲವೊಂದು ಸ್ಪೆಲ್ಲಿಂಗ್ ತಪ್ಪದವು, ಅವನ್ ಇಲ್ಲಿ ಕರೆಕ್ಟ್ ಮಾಡಿದೀನಿ ನಾನು. ದಿಸ್ ಡೆಫಿನೇಷನ್ ಇಸ್ ಗಿವನ್ ಬೈ ಸೆಲಿಗ್ಮ್ಯಾನ್. ಈ ಡೆಫಿನೇಷನ್ ಕೊಟ್ಟವರು ಸೆಲಿಗ್ಮ್ಯಾನ್. ಏನ್ ಹೇಳ್ತದಪ್ಪ? ವಾಟ್ ಡಸ್ ಇಟ್ ಟೆಲ್? ಇಟ್ ಟೆಲ್ಸ್ ದಟ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅ ಸೈನ್ಸ್. ಫಸ್ಟ್ ಆಫ್ ಆಲ್ ಅದೇನ್ ಹೇಳ್ತದ? ಸ್ಟ್ಯಾಟಿಸ್ಟಿಕ್ಸ್ ಒಂದು ಸೈನ್ಸ್ ಅದ. ಸೈನ್ಸ್ ಅಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಫ್ಯಾಕ್ಟ್ ಫಿಗರ್ಲಿ ಏನ್ ಬೇಸಿಸ್ ಇಟ್ಕೊಂಡು ಮಾತಾಡ್ತೇವೆ ಅದು ಸೈನ್ಸ್ ಅಂತಾರೆ. ಸುಮ್ನೆ ಹವಾದಾಗ ಮಾತಾಡೋದು. ಈಗ ಪೊಯೆಟ್ರಿ ಇಸ್ ನಾಟ್ ಅ ಸೈನ್ಸ್. ಪೊಯೆಟ್ರಿ ಅಂದ್ರೆ ನಿಮ್ಗ ಕವಿತೆ ಕವನ ಬರೀತಾರ ಬರಹಗಾರರು, ಅದೊಂದು ಸೈನ್ಸ್ ಅಲ್ಲ. ಅದು ನಮ್ಮ ತಲೆ ಮೇಲೆ ಹೋಗ್ತೈತಿ, ನಾವ್ ಯಾವ ರೀತಿ ವಿಚಾರ ಮಾಡ್ತೀವೋ ಅದ್ರ ಮೇಲೆ ಹೋಗ್ತೈತಿ. ಅದು ಸೈನ್ಸ್ ಆಗಲ್ಲ. ಆಯ್ತಾ? ಡ್ರಾಯಿಂಗ್ ಮಾಡ್ತೀವಿ, ಡ್ರಾಯಿಂಗ್ ಇಸ್ ನಾಟ್ ಅ ಸೈನ್ಸ್. ಆಯ್ತಾ? ಚಿತ್ರದ ಬರಿತೀವಲ್ಲ, ಅದು ಸೈನ್ಸ್ ಅಲ್ಲ. ಮಾತಾಡ್ತೀವಿ, ಮಾತಾಡೋ ಕಲೆ ಅಂತಾರೆ. ಕೆಲವೊಬ್ರು ಬಹಳ ಚೆನ್ನಾಗಿ ಮಾತಾಡ್ತಾರ, ಕೆಲವೊಬ್ರಿಗೆ ಅಷ್ಟು ಚೆನ್ನಾಗಿ ಮಾತಾಡಕ್ ಆಗಲ್ಲ. ಆಯ್ತಾ? ಅದು ಒಂದು ಕಲೆ. ಮಾತಾಡೋದು ಪಬ್ಲಿಕ್ ಪ್ಲೇಸಸ್ ನಲ್ಲಿ ಮಾತಾಡೋದು ಒಂದು ಕಲೆ. ಸೊ ಅವೆಲ್ಲ ಕಲೆ. ಆದ್ರೆ ಇದು ಕಲೆ ಅಲ್ಲ, ಇದು ಸೈನ್ಸ್. ಯಾಕಂದ್ರೆ ಇದು ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅದ. ಇದಕ್ಕ ಪ್ರೂಫ್ಸ್ ಅದಾವ, ಹಿಂಗ್ ಯಾಕೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಆಧಾರ ಅದಾವ, ಹಿಂದ ಥಿಯರಿ ಅದಾವ. ಸೊ ಇಟ್ ಇಸ್ ಅ ಸೈನ್ಸ್ ವಿಚ್ ಡೀಲ್ಸ್ ವಿತ್, ಅದು ಏನೇನ್ ಮಾಡ್ತದಪ್ಪ? ವಿಚ್ ಡೀಲ್ಸ್ ವಿತ್ ಮೆಥಡ್ಸ್. ಕೆಲವೊಂದು ಮೆಥಡ್ ಅದಾವ ಅದ್ರಾಗ. ಯಾವ್ಯಾವ ಮೆಥಡ್ ಅದಾವಪ್ಪ? ಮೆಥಡ್ಸ್ ಆಫ್ ಕಲೆಕ್ಟಿಂಗ್. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಮೊದಲ ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು ನಾವು. ಡೇಟಾ ಕಲೆಕ್ಟ್ ಮಾಡಕ್ ಮೆಥಡ್ ಅದಾವ. ಬೇರೆ ಬೇರೆ ರೀತಿಯಿಂದ ನಾನು ಡೇಟಾ ಕಲೆಕ್ಟ್ ಮಾಡ್ಬೋದು. ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ ಒನ್ ಮೆಥಡ್, ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಎರಡನೇ ಮೆಥಡ್, ಕ್ವಶನ್ಸ್ ಸೆಂಡ್ ಥ್ರೂ ಮೇಲ್ಡ್ ಕ್ವಶನ್ ಮೆಥಡ್ ಅಂತ ಅದೊಂದ್ ಟೈಪ್, ಶೆಡ್ಯೂಲ್ಸ್ ಸೆಂಡ್ ಥ್ರೂ ಇನ್ಯೂಮರೇಟರ್ ಅದೊಂದ್ ಟೈಪ್. ಹಿಂಗ ಡೇಟಾ ಕಲೆಕ್ಟ್ ಮಾಡಕ ಬೇರೆ ಬೇರೆ ಮೆಥಡ್ಸ್ ಅದಾವ. ಮೆಥಡ್ಸ್ ಆಫ್ ಕಲೆಕ್ಟಿಂಗ್. ಡೇಟಾನ ಕಲೆಕ್ಟ್ ಮಾಡ್ತೀನಿ ನಾನು. ಮೊದಲು ಏನ್ ಮಾಡ್ತೀನಿ? ಡೇಟಾನ ಕಲೆಕ್ಟ್ ಮಾಡ್ತೀನಿ. ಡೇಟಾನ ಕಲೆಕ್ಟ್ ಮಾಡೋದಲ್ದೆ ಮತ್ತೇನ್ ಮಾಡ್ತೀನಿ ನಾನು? ಆಫ್ಟರ್ ಕಲೆಕ್ಟಿಂಗ್ ಅದನ್ನ ಕ್ಲಾಸಿಫೈ ಬೇರೆ ಬೇರೆ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡಿದೆ, ಈಗ ಡೇಟಾ ಕಲೆಕ್ಟ್ ಮಾಡಿದೆ.
ಯಾವ ಡೇಟಾ ಕಲೆಕ್ಟ್ ಮಾಡಿದೆಪ್ಪ? ಬಿಕಾಮ್ ಥರ್ಡ್ ಸೆಮ್ ಹುಡುಗರು ಫಸ್ಟ್ ಟೆಸ್ಟ್ನಾಗ ಎಷ್ಟು ಮಾರ್ಕ್ಸ್ ತಗೊಂಡಾರ ಸ್ಟಾಟಿಸ್ಟಿಕ್ಸ್ಗೆ ಡೇಟಾ ಕಲೆಕ್ಟ್ ಮಾಡಿದೆ. ಎಷ್ಟು ಹುಡುಗರು ಅದಾರಪ್ಪ ನಮ್ಮ ಕ್ಲಾಸ್ನಾಗ? 70 ಹುಡುಗರು ಅದಾರ. ಆಲ್ 70 ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ತಗೊಂಡಾರ ಬರ್ಕೋತ ಹೋಗ್ಬಿಡ್ತೀನಿ. ರೋಲ್ ನಂಬರ್ 1, ರೋಲ್ ನಂಬರ್ 2, ರೋಲ್ ನಂಬರ್ 3, ರೋಲ್ ನಂಬರ್ 4, ರೋಲ್ ನಂಬರ್ 5 ಅಂಡ್ ಸೋ ಆನ್ ಅಪ್ ಟು ಎಷ್ಟು ಬರ್ತಾವ ಹುಡುಗರ ಹತ್ರ? 72 ಹುಡುಗರು ಬರ್ತಾರೆ. ರೋಲ್ ನಂಬರ್ 1 ಮಾರ್ಕ್ಸ್ ಎಷ್ಟು ತಗೊಂಡಾನ? ಔಟ್ ಆಫ್ 20 17 ತಗೊಂಡಾನ. ರೋಲ್ ನಂಬರ್ 2 ಎಷ್ಟು ತಗೊಂಡಾನ? 18 ತಗೊಂಡಾನ. ರೋಲ್ ನಂಬರ್ 3 ಎಷ್ಟು ತಗೊಂಡಾನ? 13 ತಗೊಂಡಾನ. ರೋಲ್ ನಂಬರ್ 4 ಎಷ್ಟು ತಗೊಂಡಾನ? 14 ತಗೊಂಡಾನ. ಬರ್ಕೋತ ಹೋಗ್ತೀನಿ. ಅದೇ ರೀತಿ ಲಾಸ್ಟ್ ರೋಲ್ ನಂಬರ್ 72 ತಗೊಂಡಾನ, 11 ತಗೊಂಡಾನ. ಹಿಂಗ ನಾನು ಏನ್ ಮಾಡಿದೆ? ಡೇಟಾನ ಕಲೆಕ್ಟ್ ಮಾಡಿದೆ. ಕಲೆಕ್ಟ್ ಮಾಡಿದ್ವಾಗ ಅದನ್ನ ಕ್ಲಾಸಿಫೈ ಮಾಡ್ತೀನಿ, ಬೇರೆ ಬೇರೆ ಮಾಡ್ತೀನಿ. ಯಾವ್ಯಾವ ರೀತಿ ಬೇರೆ ಬೇರೆ ಮಾಡ್ಬೋದಪ್ಪ ಡೇಟಾ? ಇದನ್ನ ಗರ್ಲ್ಸ್ ಬಾಯ್ಸ್ ಬೇರೆ ಬೇರೆ ಮಾಡ್ಬೋದಾ? ಗರ್ಲ್ಸ್ ಮಾರ್ಕ್ಸ್ ಒಂದ್ ಕಡೆ ಬೇರೆ, ಈಗ ಏನ್ ಮಾಡುದು? ಗರ್ಲ್ಸ್ ಮಾರ್ಕ್ಸ್ ಒಂದಾಯ್ತು. ನೆಕ್ಸ್ಟ್ ಬಾಯ್ಸ್ ಮಾರ್ಕ್ಸ್ ಅದೊಂದ್ ಬೇರೆ ಆಯ್ತು. ಸೊ ನಾ ಬೇರೆ ಬೇರೆ ಮಾಡಿದೆ, ಗರ್ಲ್ಸ್ ಮಾರ್ಕ್ಸ್ ಬೇರೆ, ಬಾಯ್ಸ್ ಮಾರ್ಕ್ಸ್ ಬೇರೆ. ಅಥವಾ ಹಿಂಗೂ ಮಾಡ್ಬೋದು ನೀನು. ಇದು ಒಂದ್ ಥರದ ಕ್ಲಾಸಿಫಿಕೇಶನ್ ಅಂದ್ರೆ ಬೇರೆ ಬೇರೆ ಮಾಡಿದೆ. ಇದನ್ನ ಲೆಸ್ ದೆನ್ 10 ತಗೊಂಡವರು, ಲೆಸ್ ದೆನ್ 10 ರೋಲ್ ನಂಬರ್. ಓಕೆ, ರೋಲ್ ನಂಬರ್ more than 10. ಹಿಂಗೂ ಬೇರೆ ಬೇರೆ ಮಾಡಬಹುದು. ಅಥವಾ ನಾನು ಅಕಸ್ಮಾತ್ 8 ಮಾರ್ಕ್ಸ್ ಪಾಸ್ ಅಂತ ಇಟ್ಟೀನಿ. 8 ಮಾರ್ಕ್ಸ್ ಪಾಸ್, 8ಕ್ಕಿಂತ ಕಡಿಮೆ ತಗೊಂಡವರು ಬೇರೆ, 8ಕ್ಕಿಂತ ಹೆಚ್ಚು ತಗೊಂಡವರು ಬೇರೆ. ಕ್ಲಾಸಿಫೈ ಮಾಡೋದು. ಇದಕ್ಕೂ ಮೆಥಡ್ ಅದಾವ. ಯಾವ ರೀತಿ ಕ್ಲಾಸಿಫೈ ಮಾಡೋದು ಹೇಳಿದೆ ನಾನು. ಇದೇ ನಿಮ್ಗೆ ಜೆಂಡರ್ ಮೇಲೆ ಕ್ಲಾಸಿಫೈ ಮಾಡಿದೆ ವಿತ್ ರೆಸ್ಪೆಕ್ಟ್ ಟು ಕ್ಯಾರೆಕ್ಟರಿಸ್ಟಿಕ್ಸ್. ಬೇರೆ ಬೇರೆ ಗುಣಧರ್ಮಗಳ ಮೇಲೆ ನಾನು ಕ್ಲಾಸಿಫೈ ಮಾಡ್ತೀನಿ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ? ಜೆಂಡರ್ ಹೇಳಿದೆ. ಬಾಯ್ಸ್ ಬೇರೆ, ಗರ್ಲ್ಸ್ ಬೇರೆ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಹೇಳಿದೆ ಲೆಸ್ ದೆನ್ 10, ಮೋರ್ ದೆನ್ 10. ಇದು ಕ್ಲಾಸಿಫೈ ಮಾಡಿದೆ. ಪಾಸ್, ಫೇಲ್, ಹಂಗ ನಾನು ಕ್ಲಾಸಿಫೈ ಮಾಡಿದೆ. ಅದಕ್ಕೂ ಬಹಳಷ್ಟು ಮೆಥಡ್ಸ್ ಅದಾವ. ಮೆಥಡ್ಸ್ ಆಫ್ ಕಲೆಕ್ಟಿಂಗ್, ಕ್ಲಾಸಿಫೈಯಿಂಗ್, ಪ್ರೆಸೆಂಟಿಂಗ್. ಅದನ್ನ ಪ್ರೆಸೆಂಟ್ ಮಾಡೋದು. ಡೇಟಾನ ಹೆಂಗ್ ಪ್ರೆಸೆಂಟ್ ಮಾಡ್ತಿ? ಬೋರ್ಡ್ ಮೇಲೆ, ಬುಕ್ನ್ಯಾಗ, ಕಂಪ್ಯೂಟರ್ನ್ಯಾಗ ಬೇರೆ 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 ರೀತಿ ಅದಾವ ಪ್ರೆಸೆಂಟ್ ಮಾಡ್ಲಿಕ್ಕೆ. ಇದಕ್ಕೆ ಟ್ಯಾಬ್ಯುಲರ್ ಫಾರ್ಮ್ ಅಂತಾರೆ. ಅದೊಂದು ರೀತಿ ಪ್ರೆಸೆಂಟೇಶನ್. ಹಂಗ ಇದು ಬರ್ದಿ, ಇದೊಂದು ರೀತಿ ಪ್ರೆಸೆಂಟೇಶನ್. ಹಂಗ ಉದ್ದಕ್ಕೆ ಬರ್ಕೋತ ಹೋಗ್ಬಿಡ್ತೀನಿ ಮಾರ್ಕ್ಸ್ ನಾನು. ಆಯ್ತಾ? ಜಸ್ಟ್ ಅ ಮೂಮೆಂಟ್, ಡಸ್ಟ್ ತೊಗೊಂಬರ್ತೀನಿ ನಾನು. ಇದೇನ್ ಬರ್ದಿಲ್ಲ, ಇದಕ್ಕೆ ಟ್ಯಾಬ್ಯುಲರ್ ಫಾರ್ಮ್ ಅಂತಾರೆ. ಈಗ ಅಳಗಿಸ್ಲಿಕ್ಕತ್ತಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಫಾರ್ಮ್. ಓಕೆ, ಇನ್ನೊಂದು ರೀತಿ ಇದೆ, ರಾ ಡೇಟಾ ಅಂತೀನಿ ನಾನು. ಟೆಕ್ಸ್ಚುಯಲ್ ಫಾರ್ಮ್ ಅಂತೀನಿ. ಯಾವುದು? ಟೆಕ್ಸ್ಚುಯಲ್ ಫಾರ್ಮ್. ಟೆಕ್ಸ್ಚುಯಲ್ ಫಾರ್ಮ್ ಅಂದ್ರೆ ಏನ್ ಮಾಡ್ಬಿಡ್ತೀನಿ ನಾನು? ಎಲ್ಲಾ 70 ಹುಡುಗರು ಮಾರ್ಕ್ಸ್ ಉದ್ದಕ್ಕೆ ಬರ್ಕೋತ ಹೋಗ್ಬಿಡ್ತೀನಿ. ಅದಕ್ಕೇನಂತಾರ? ಟೆಕ್ಸ್ಚುಯಲ್ ಫಾರ್ಮ್ ಅಂತಾರ. ಹಂಗಪ್ಪ, ಈ 70 ಹುಡುಗರು ಮಾರ್ಕ್ಸ್ ಬರೀತೀನಿ. 1ನೇದಾವ 11 ತೋಣ, 2ನೇದಾವ 13 ತೋಣ, 3ನೇದಾವ 9 ತೋಣ, 4ನೇದಾವ 5 ತೋಣ, 5ನೇದಾವ 20 ತೋಣ, 6ನೇದಾವ 19 ತೋಣ, 7ನೇದಾವ 13 ತೋಣ. ಹಿಂಗ ಉದ್ದಕ್ಕ ಎಲ್ಲಿತನ 70 ಹುಡುಗರು ಹಿಂಗ್ ಬರ್ಕೋತ ಹೋಗ್ಬಿಡ್ತೀನಿ. ಇದಕ್ಕೆಂತಾರ ಟೆಕ್ಸ್ಚುಯಲ್ ಫಾರ್ಮ್ ಅಂತಾರ, ಅಥವಾ ರಾ ಡೇಟಾ ಅಂತಾರೆ. ಹಿಂಗ ಬೇರೆ ಬೇರೆ ರೀತಿಯಿಂದ ನಾನು, ಅಥವಾ ನಾನೇನ್ ಮಾಡೋದು? ಗ್ರಾಫ್ ಹಾಕಿಸಿನ್ ತೆಗಿಬಹುದು ಗ್ರಾಫಿಕಲ್ ವೇದಾಗ. ಆಯ್ತಾ? ರೋಲ್ ನಂಬರ್ 1, 2, 3, 4, 5, 6, 7, 8, 9, 10 ಎಲ್ಲಿತ ರೋಲ್ ನಂಬರ್ 70 ತನ ಬರ್ತದೆ. ಮಾರ್ಕ್ಸ್ ಇಲ್ಲಿ 0, 1, 2, 3 ಅಂಡ್ ಸೋ ಆನ್ ಅಪ್ ಟು ಎಲ್ಲಿ ತನ ಬರ್ತದ? 20 ಮಾರ್ಕ್ಸ್. ರೋಲ್ ನಂಬರ್ 1 ಎಷ್ಟು ತಗೊಂಡಾನ? ಎಷ್ಟಿತ್ತಪ್ಪ ಅಲ್ಲಿ? 11. ರೋಲ್ ನಂಬರ್ 1 11. ರೋಲ್ ನಂಬರ್ 2 ಎಷ್ಟದ? 13. ರೋಲ್ ನಂಬರ್ 3 ಎಷ್ಟದ? 9. ಗ್ರಾಫಿಕಲ್ ಫಾರ್ಮ್, ಡಯಾಗ್ರಾಮೆಟಿಕ್ ಫಾರ್ಮ್. ಸೊ ಬಹಳ ರೀತಿಯಿಂದ ನಾನು ಏನ್ ಮಾಡ್ಬೋದು? ಇಲ್ಲಿ ಪ್ರೆಸೆಂಟ್ ಮಾಡ್ಬೋದು. ಅದಕ್ಕೂ ಮೆಥಡ್ಸ್ ಅದಾವ. ಸೊ ಸ್ಟಾಟಿಸ್ಟಿಕ್ಸ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಮೆಥಡ್ಸ್ ಆಫ್ ಬೇರೆ ಬೇರೆ ಮೆಥಡ್ಸ್ ಅದಾವ. ಕಲೆಕ್ಟಿಂಗ್ ಮಾಡಕ್ ಮೆಥಡ್ಸ್ ಅದಾವು, ಕ್ಲಾಸಿಫೈ ಮಾಡಕ್ ಮೆಥಡ್ಸ್ ಅದಾವು, ಪ್ರೆಸೆಂಟ್ ಮಾಡಕ್ ಮೆಥಡ್ಸ್ ಅದಾವ, ಕಂಪೇರಿಂಗ್. ಇಷ್ಟೆಲ್ಲ ಮಾಡಿ ಕಂಪೇರ್ ಮಾಡ್ತೀನಿ ನಾನು. ಬಾಯ್ಸ್ ದ ಪರ್ಫಾರ್ಮೆನ್ಸ್ ಹೆಂಗದ? ಹಾಗಾಗಿ ಗರ್ಲ್ಸ್ ಬಾಯ್ಸ್ ಬೇರೆ ಮಾಡಿದ್ನಲ್ಲ, ಅದ್ರಲ್ಲಿ ಕಂಪೇರ್ ಮಾಡ್ಬೋದಿಲ್ಲ. ಬಾಯ್ಸ್ ಮಾರ್ಕ್ಸ್ ಹೆಂಗ್ ತಗೊಂಡಾರ, ಗರ್ಲ್ಸ್ ಹೆಂಗ್ ಮಾರ್ಕ್ಸ್ ತಗೊಂಡಾರ, ಯಾರ ಚಲೋ ಮಾರ್ಕ್ಸ್ ತಗೊಂಡಾರ. ಐ ಕ್ಯಾನ್ ಡೂ ದಟ್. ನೋ, ಗರ್ಲ್ಸ್ ಎಷ್ಟು ತಗೊಂಡಾರ, ಬಾಯ್ಸ್ ಎಷ್ಟು ತಗೊಂಡಾರ, ಐ ಕ್ಯಾನ್ ಡೂ ದಟ್. ಸೊ ಅದು ಒಂದು ಕಂಪೇರ್ ಮಾಡ್ಬೋದು. ಅಥವಾ ಲೆಸ್ ದೆನ್ 10 ಎಷ್ಟು ಬಂದ್ ತಗೊಂಡಾರ, ಮೋರ್ ದೆನ್ 10 ಎಷ್ಟು ಬಂದ್ ತಗೊಂಡಾರ, ದಟ್ ಆಲ್ಸೋ ಐ ಕ್ಯಾನ್ ಆಸ್ಕ್. ಆಯ್ತಾ? ಸೊ ಈ ರೀತಿ ಏನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್
ಕಂಪೇರಿಂಗ್, ಒಂದಕ್ಕೊಂದು ಹೊಂದಿಸಿ ನೋಡುದು, ಕಂಪೇರ್ ಮಾಡುದು, ಯಾವ್ದು ಬೆಟರ್ ಪರ್ಫಾರ್ಮೆನ್ಸ್ ಅದ, ಫೇಲ್ ಬಹಳ ಆಗ್ಯಾರೇನೋ, ಫೇಲ್ ಪಾಸ್ ನಾ ಮಾಡಿದ್ದೆ ಅಂದ್ರ ಫೇಲ್ ಬಹಳ ಆಗ್ಯಾರೋ, ಪಾಸ್ ಬಹಳ ಆಗ್ಯಾರೋ, ಆಯ್ತಾ? ಅಥವಾ ನಾ ಗರ್ಲ್ಸ್ ಬಾಯ್ಸ್ ಮಾಡಿದ್ರೆ ಗರ್ಲ್ಸ್ ಹೆಂಗ್ ಮಾಡ್ಯಾರ, ಬಾಯ್ಸ್ ಹೆಂಗ್ ಮಾಡ್ಯಾರ, ಕಂಪೇರ್ ಮಾಡಿ ನೋಡ್ಬೋದು. ಅದಕ್ಕೂ ಮೆಥಡ್ಸ್ ಅದಾವ. ಕಂಪೇರ್ ಮಾಡ್ಲಿಕ್ಕೆ ಮೆಥಡ್ಸ್ ಏನೋ ಕೋರಿಲೇಷನ್ ಅಂತ ಹೇಳಿ ಬರ್ತದ. ಕೋರಿಲೇಷನ್ ಮೆಥಡ್ ನ ಕಂಪೇರ್ ಮಾಡ್ಬೋದು ನಾವು, ಆಯ್ತಾ? ಮುಂದೆ ಕಲಿತೀರಿ. ಕೋರಿಲೇಷನ್ ಒಳಗ ಎರಡು ಡೇಟಾನ ಕಂಪೇರ್ ಮಾಡ್ಬೋದು, ಒಂದಕ್ಕೊಂದು ಎಷ್ಟು ರಿಲೇಟೆಡ್ ಅದ ಅಂತೇಳಿ. ನೆಕ್ಸ್ಟ್ ಇಂಟರ್ಪ್ರೆಟಿಂಗ್ ಅಂಡ್ ಇಂಟರ್ಪ್ರೆಟಿಂಗ್, ಇದಕ್ಕೂ ಮೆಥಡ್ಸ್ ಅದಾವ. ಇಂಟರ್ಪ್ರೆಟ್ ಹೆಂಗ್ ಮಾಡುದು? ಇಂಟರ್ಪ್ರೆಟ್ ಅಂದ್ರೇನು? ಹೀಗೆ ಬಂದಂತ ಡೇಟಾನ ನೋಡುದು, ಬಂದಂತ ಡೇಟಾನ ನೋಡುದು, ನೋಡಿ ತಿಳ್ಕೊಳ್ಳೋದು ಏನದಪ್ಪ. ಫಾರ್ ಎಕ್ಸಾಂಪಲ್, ಬಹಳಷ್ಟು ಹುಡುಗರು 8 ಮಾರ್ಕ್ಸ್ ಗಿಂತ ಕಡಿಮೆ ತಗೊಂಡಿದ್ರು, ಲೆಸ್ ದೆನ್ 8 ಮಾರ್ಕ್ಸ್ ತಗೊಂಡಿದ್ರು. 8 ಮಾರ್ಕ್ಸ್ ಪಾಸಿಂಗ್ ಅಂತ ಹೇಳಿದಿನ. 8ಗಿಂತ ಕಡಿಮೆ ತಗೊಂಡವ್ರೆ ಬಹಳಷ್ಟು ಬಂದಿತ್ತಂದ್ರ ಅದಕ್ಕೇನಂತಾರ? ಏನ್ ಇಂಟರ್ಪ್ರಿಟೇಷನ್ ಮಾಡಿದಾಗ? ದ ಪರ್ಫಾರ್ಮೆನ್ಸ್ ಆಫ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇಸ್ ನಾಟ್ ಗುಡ್ ಅಂತ ಹೇಳಿದಾಗ, ಹೌದಾ? ಆಮ್ ಐ ರೈಟ್? 8ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಟೋಟಲ್ 70 ಹುಡುಗರು ಅದಾರ. ಟೋಟಲ್ ಐ ಹ್ಯಾವ್ 70 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. 8 ಮಾರ್ಕ್ಸ್ ಗಿಂತ ಕಡಿಮೆ ತಗೊಂಡವರು, 8 ಮಾರ್ಕ್ಸ್ ಗಿಂತ ಕಡಿಮೆ ತಗೊಂಡವರು, ಲೆಸ್ ದೆನ್ 8 ತಗೊಂಡವರು, ಇಫ್ ಇಟ್ ಈಸ್ ಅರೌಂಡ್ 40 ಪೀಪಲ್, ಏನಂದ್ರೆ ದೇರ್ ಆರ್ ಮೋರ್ ದೆನ್ 50% ಆಫ್ ಫೇಲ್ಯೂರ್. ಇಲ್ಲ, ಅರ್ಧ ಅಂದ್ರೆ ಎಷ್ಟಾಗ್ತೈತಿ? ಅರ್ಧ ಅಂದ್ರೆ 35 ಆಗ್ತೈತಿ. 40 ಹುಡುಗರು 8 ಮಾರ್ಕ್ಸ್ ಗಿಂತ ಕಡಿಮೆ ತಗೊಂಡ್ರ ಅಂದ್ರೆ ದೇರ್ ಆರ್ ಮೋರ್, ದ ಫೇಲ್ಯೂರ್ ಪರ್ಸೆಂಟೇಜ್ ಇಸ್ ಮೋರ್ ದೆನ್ 50%. ಸೊ ಇಟ್ ಇಸ್ ನಾಟ್ ಗುಡ್. ಅಕಸ್ಮಾತ್ ಇದು ಲೆಸ್ ದೆನ್ 8 ಬರೇ ಒಂದು 10 ಹುಡುಗರು ತಗೊಂಡಿದ್ರೆ ತಿಳ್ಕೊ, ಅಥವಾ ಬರೇ ಒಂದು 6 ಹುಡುಗರು ತಗೊಂಡಿದ್ರೆ ತಿಳ್ಕೊ. ಸೊ ನಾನು ಅಂತೀನಿ ದ ಪರ್ಫಾರ್ಮೆನ್ಸ್ ಆಫ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕ್ಲಾಸ್ ಇಸ್ ವೆರಿ ಗುಡ್ ಅಂತೀನಿ. ಯಾಕ? ಬಿಕಾಸ್ ಇಟ್ ಈಸ್ ಲೆಸ್ ದೆನ್ 10%. 10% ಆಫ್ 70 ಸ್ಟೂಡೆಂಟ್ಸ್ ಎಷ್ಟಾಗ್ತದ? 7 ಆಗ್ತದೆ. 7 ಕಿಂತ ಕಡಿಮೆ ಅಂದ್ರೆ 6 ಆಯ್ತು. ಸೊ ದ ಫೇಲ್ಯೂರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇನ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಈಸ್ ಲೆಸ್ ದೆನ್ 10%. ಸೊ ಇಟ್ಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಅದ. ಇದೇನ್ ಮಾತಾಡ್ತಿಲ್ಲ, ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಅದ, ಚಲೋ ಪರ್ಫಾರ್ಮೆನ್ಸ್ ಅದ, ಚಲೋ ಪರ್ಫಾರ್ಮೆನ್ಸ್ ಇಲ್ಲ, ಇದಕ್ಕೆಲ್ಲ ಏನಂತೇವೆ? ಇಂಟರ್ಪ್ರೆಟಿಂಗ್ ಅಂತ. ಸೊ ಸ್ಟ್ಯಾಟಿಸ್ಟಿಕ್ಸ್ ಏನದ? ಇಟ್ ಇಸ್ ಅ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಮೆಥಡ್ಸ್. ಇವೆಲ್ಲದಕ್ಕೂ ಮೆಥಡ್ ಅದಾವ. ಕಲೆಕ್ಟಿಂಗ್ ಮೆಥಡ್ ಅದಾವ, ಕ್ಲಾಸಿಫೈಯಿಂಗ್ ಮೆಥಡ್ ಅದಾವ, ಪ್ರೆಸೆಂಟಿಂಗ್ ಮೆಥಡ್ ಅದಾವ, ಕಂಪೇರಿಂಗ್ ಮೆಥಡ್ ಅದಾವ, ಇಂಟರ್ಪ್ರೆಟಿಂಗ್ ಮೆಥಡ್ ಅದಾವ. ಸೊ ಇಟ್ಸ್ ಅ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಮೆಥಡ್ಸ್ ಆಫ್ ಕಲೆಕ್ಟಿಂಗ್, ಕ್ಲಾಸಿಫೈಯಿಂಗ್, ಪ್ರೆಸೆಂಟಿಂಗ್, ಕಂಪೇರಿಂಗ್, ಇಂಟರ್ಪ್ರೆಟಿಂಗ್ ನ್ಯೂಮರಿಕಲ್ ಡೇಟಾ. ಯಾವ್ದಕ್ಕ ನಾನು ಕಲೆಕ್ಟ್ ಮಾಡ್ತೀನಿ? ನ್ಯೂಮರಿಕಲ್ ಡೇಟಾ ಕಲೆಕ್ಟ್ ಮಾಡ್ತೀನಿ. ಯಾವ್ದನ್ನ ಕ್ಲಾಸಿಫೈ ಮಾಡ್ತೀನಿ? ನ್ಯೂಮರಿಕಲ್ ಡೇಟಾ. ಯಾವ್ದನ್ನ ಪ್ರೆಸೆಂಟ್ ಮಾಡ್ತೀನಿ? ನ್ಯೂಮರಿಕಲ್ ಡೇಟಾ. ಯಾವ್ದನ್ನ ಕಂಪೇರ್ ಮಾಡ್ತೀನಿ? ನ್ಯೂಮರಿಕಲ್ ಡೇಟಾ. ಯಾವ್ದನ್ನ ಇಂಟರ್ಪ್ರೆಟ್ ಮಾಡ್ತೀನಿ? ನ್ಯೂಮರಿಕಲ್ ಡೇಟಾ. ಸೊ statistics is a science which deals with methods of collecting, classifying, presenting, comparing and interpreting numerical data collected to throw some light on any sphere of inquiry. To throw some light ಅಂದ್ರೆ ಬೆಳಕು ಚೆಲ್ಲೋದು. ಬೆಳಕು ಚೆಲ್ಲೋದು ಲೈಟ್ ಹಚ್ಚಿದ ಬೆಳಕು ಚೆಲ್ಲೋದಲ್ಲ. ಬೆಳಕು ಚೆಲ್ಲೋದು ಯಾವುದೇ ಒಂದು ವಿಷಯ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಬಗ್ಗೆ ಬೆಳಕು ಚೆಲ್ಲೋದು ಅಂತಾರ. ಯಾವುದೇ ಒಂದು ವಿಷಯದ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯದ ಎದರಿಂದ? ಸ್ಟ್ಯಾಟಿಸ್ಟಿಕ್ಸ್ ಇಂದ. ಟು ಥ್ರೋ ಸಮ್ ಲೈಟ್ ಆನ್ ಎನಿ ಸ್ಪಿಯರ್ ಆಫ್ ಎನ್ಕ್ವೈರಿ ಅಂದ್ರೆ ನೀವು ಯಾವ್ದ್ರ ಬಗ್ಗೆ ಆದ್ರೂ ಸ್ಟಡಿ ಮಾಡ್ತಾ ಇರಿ. ನೀವು ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತಿರಲ್ಲ, ಅದ್ರ ಯಾವುದೇ ಇರ್ಲದು. ನೀವು ಕೋವಿಡ್ ಬಗ್ಗೆ ಸ್ಟಡಿ ಮಾಡಾಕ್ತಿರ್ಬೇಕು. ಕೋವಿಡ್ ಇನ್ ಸ್ಪೇನ್, ಕೋವಿಡ್ ಇನ್ ಇಟಲಿ, ಕೋವಿಡ್ ಇನ್ ಚೈನಾ, ಕೋವಿಡ್ ಇನ್ ಅಮೆರಿಕಾ, ಅದರ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟಡಿ ಮಾಡ್ತಾ ಇರ್ಬೋದು. ಅಥವಾ ನಂಬರ್ ಆಫ್ ಡೆತ್ಸ್ ಇನ್ ವೇರಿಯಸ್ ಕಂಟ್ರೀಸ್ ಡ್ಯೂ ಟು ಮಾಲ್ ನ್ಯೂಟ್ರಿಷನ್, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೋದು. ನೀವು ಮೊಬೈಲ್ ಯೂಸೇಜ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೋದು. ನೀವು ಈಗ ರೀಸೆಂಟ್ ಆಗಿ ಏನು ರೇಪ್ಸ್ ಜಾಸ್ತಿ ಆಗ್ಲಿಕ್ಕತ್ತಾವ, ಅದ್ರ ಬಗ್ಗೆ ಬೇರೆ ಬೇರೆ ಸ್ಟೇಟ್ನಾಗ ಯಾವ ಪರ್ಸೆಂಟೇಜ್ ಅದ, ಹೆಂಗ್ ಕ್ರೈಮ್ ಆಗ್ಲಿಕ್ಕತ್ತಾವ ಅದ್ರ ಬಗ್ಗೆ ಸ್ಟಡಿ. ನೀವು ಯಾವ ಬೇಕಾದ್ರ ಬಗ್ಗೆ ಸ್ಟಡಿ ಮಾಡ್ತಿರಲ್ಲ, ಎನಿ ಸ್ಪಿಯರ್ ಆಫ್ ಎನ್ಕ್ವೈರಿ, ಯಾವ್ದು ಬೇಕಾದ್ರ ಬಗ್ಗೆ ನೀವು ಏನ್ ಬೇಕಾದ್ರೂ ಸ್ಟಡಿ ಮಾಡ್ತಿಲ್ಲ, ಅದರಲ್ಲಿ ಇದು ಸ್ವಲ್ಪ ಬೆಳಕು ಚೆಲ್ತೈತೆ. ಅಂದ್ರೆ ಜಾಸ್ತಿ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಇದನ್ನ ಹೇಳಿದವರು ಯಾರು? ಸೆಲಿಗ್ಮನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಡೆಫಿನಿಷನ್. ತಿಳಿದಿದೆಯಾ? ತಿಳಿದಿದ್ರೆ ಹಿಂಗ್ ರೇಸ್ ಯುವರ್ ಹ್ಯಾಂಡ್ಸ್. ವೆರಿ ಗುಡ್, ವೆರಿ ಗುಡ್. ಸೊ ಇದನ್ನ ಬರೆದ್ರೆ ಮಾರ್ಕ್ಸ್ ಚಲೋ ಸಿಗ್ತಾವ ನಿಮಗೆ. ಮತ್ತೆ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪಕ್ಕಾ ಎಕ್ಸಾಮ್ ನಲ್ಲಿ ಕೇಳೋನೆ, 100% ಕೇಳ್ತಾನೆ ಇದನ್ನ. ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಆಸ್ಕ್ಡ್ ಆಲ್ಮೋಸ್ಟ್ ಇನ್ ಎವ್ರಿ ಪೇಪರ್. ಎಲ್ಲಾ ಪೇಪರ್ನಾಗ ಇದನ್ನ ಕೇಳ್ತಾನ. ಸೊ ನನ್ನ ಮಾತು ಕೇಳಿದ್ರೆ ಈ ಡೆಫಿನೇಷನ್ ಬರೀರಿ, ಇದ್ರಾಗ ಎಲ್ಲಾ ಅದೇನೋ ಅಂತಾರಲ್ಲ, ಎಲ್ಲಾನು ಒಳಗೊಂಡಂತ ಡೆಫಿನೇಷನ್ ಐತಿ. ಇಟ್ಸ್ ಅ ವೆರಿ ಗುಡ್ ಡೆಫಿನೇಷನ್. ಸೊ ರೈಟ್ ದಿಸ್ ಡೆಫಿನೇಷನ್. ಇಫ್ ಯು ಆಸ್ಕ್ ಮಿ, ಯು ಶುಡ್ ರೈಟ್ ದಿಸ್ ಡೆಫಿನೇಷನ್. ಓಕೆ. Okay. Next,
ಸೆಲಿಗ್ಮ್ಯಾನ್ ಮುಗಿತಿ. ನೆಕ್ಸ್ಟ್ ಒನ್ ಡೆಫಿನಿಷನ್ ತಗೊಳ್ಳೋಣ ಈಗ. Okay, next definition is by Professor Ya Lun Chawant. Okay, statistics is a method of decision making in the face of uncertainty on the basis of numerical data collected and calculated risk. ಇನ್ನು ಚೆನ್ನಾಗಿ ಹೇಳಿದ ನೋಡಿ ಪ್ರೊಫೆಸರ್ ಯಾ ಲುನ್ ಚಾವ್ ಅಂತ ಹೇಳಿ. Statistics is a method of decision making. Is the method of decision making in the face of uncertainty. In the face of uncertainty. In the face of uncertainty, on the basis of numerical data and calculated risks. ಈ ಡೆಫಿನೇಷನ್ ಕೊಟ್ಟವ್ರು ಯಾರು? ಪ್ರೊಫೆಸರ್ ಯಾ ಲುನ್ ಚಾವ್. ಅಂತ ಇವ್ರೇನ್ ಹೇಳಿದ್ರಪ್ಪ? ಸ್ಟಾಟಿಸ್ಟಿಕ್ಸ್ ಇಸ್ ಅ ಮೆಥಡ್ ಆಫ್ ಡಿಸಿಷನ್ ಮೇಕಿಂಗ್. ಸ್ಟಾಟಿಸ್ಟಿಕ್ಸ್ ಏನ್ ಮಾಡ್ತದ? ಬೇಸಿಕಲಿ ಡಿಸಿಷನ್ ಕೊಡ್ತದೆ ನಮಗೆ. ಎರಡು ಥರದ ಡಿಸಿಷನ್ ಮೇಕಿಂಗ್ ಅದಾವ ಲೈಫ್ ನಲ್ಲಿ. ನಾವೆಲ್ಲ ಏನ್ ಡಿಸಿಷನ್ ಮೇಕಿಂಗ್ ಮಾಡ್ತೀವಲ್ಲ, ಎರಡು ಥರದ ಡಿಸಿಷನ್ ಮೇಕಿಂಗ್ ಮಾಡ್ತೀವಿ. ಒಂದು ಸಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್, ಎರಡು ಥರದ್ದು. ಒಂದು ಸಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್, ಇನ್ನೊಂದು ಆಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್. ಸಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ವಾಟ್ ಇಸ್ ಸಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್? The decision which is taken by a person based on his experience and his thoughts is called as subjective decision making. ನನ್ನ ಎಕ್ಸ್ಪೀರಿಯನ್ಸ್ ಇಂದ, ಆಯ್ತಾ, ನನ್ನ ತಿಳುವಳಿಕೆಯಿಂದ ನಾನೇನು ಡಿಸಿಷನ್ ತಗೋತಿಲ್ಲ, ಅದಕ್ಕೆಲ್ಲ ಏನಂತಾರ? ಇಟ್ ಇಸ್ ಕಾಲ್ಡ್ ಆಸ್ ಸಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್ ಅಂತಾರ. ಅಕಸ್ಮಾತ್ ನಾನು ಡೇಟಾ ಇರ್ತದೆ ನನ್ನ ಪ್ರೀವಿಯಸ್ ಡೇಟಾ, ಸ್ಟಾಟಿಸ್ಟಿಕಲ್ ಡೇಟಾ, ಆ ಡೇಟಾನ ಯೂಸ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದರಿಂದ ನಾನು ಏನಾದ್ರೂ ಡಿಸಿಷನ್ ತಗೊಂಡೆ, ಡೇಟಾನ ಸ್ಟಡಿ ಮಾಡಿ ಆಮೇಲೆ ಡಿಸಿಷನ್ ತಗೊಂಡೆ ಅಂದ್ರೆ ಬೇಸ್ಡ್ ಆನ್ ದಟ್ ಡೇಟಾ, ಇಟ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್. ಸೊ ಏನಾಗ್ತದೆ? ಸಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್, ಆಬ್ಜೆಕ್ಟಿವ್ ಡಿಸಿಷನ್ ಮೇಕಿಂಗ್ ಅಂತ ಎರಡು ಥರದ ಡಿಸಿಷನ್ ಮೇಕಿಂಗ್ ಅದಾವ. ಅರ್ಥ ಆಯ್ತು? ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಂಡಿಲ್ಲಿ. ಎರಡು ಕಾಲಮ್ ಅದಾವ ಇಲ್ಲಿ. ಓಕೆ, ಒಂದನೇ ಕಾಲಮ್ ಏನದ? ಇಯರ್ ಅದ. ಎರಡನೇ ಕಾಲಮ್ ಏನದ? ಟ್ಯಾಕ್ಸ್ ಆನ್ ರಾ ಮಟೀರಿಯಲ್ ಅದ. ಕಾಣ್ಲಿಕ್ಕತ್ತದ? ಟ್ಯಾಕ್ಸ್ ಆನ್ ರಾ ಮಟೀರಿಯಲ್. ನಾವ್ ಏನಾದ್ರು ಗೂಡ್ಸ್ ರೆಡಿ ಮಾಡ್ಬೇಕಂದ್ರೆ ರಾ ಮಟೀರಿಯಲ್ ಯೂಸ್ ಮಾಡ್ತೀವಲ್ಲ, ಅದು ಅದ್ರ ಮೇಲಿನ ಟ್ಯಾಕ್ಸ್. ಈಗ ಮಾಡ್ಕೊತ 2014, 2015, 2016, 2017, 2018, 2019, 2020,
20 ನನ್ನ ಹತ್ರ ಡೇಟಾ ಕರೆಕ್ಟಾ. ಇದನ್ನ ಯಾರು ಡಿಸೈಡ್ ಮಾಡ್ತಾರೆ? ಇದನ್ನ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡ್ತದ. ಗೌರ್ಮೆಂಟ್ ಹೌದೋ ಇಲ್ಲೋ? ಗೌರ್ಮೆಂಟ್ ಡಿಸೈಡ್ ಮಾಡ್ತದ, ಕರೆಕ್ಟ್. ಈಗ ನಾವ್ ಏನೇ ಡಿಸಿಷನ್ ತಗೋಬೇಕಂದ್ರ ನಮ್ಮ ಹತ್ರ ಎರಡು ಫ್ಯಾಕ್ಟರ್ಸ್ ಇರ್ತಾವ. ನಾ ಬಹಳಷ್ಟು ಮಿಕ್ಸ್ ಮಾಡತ್ತೀನಿ ತಿಳ್ಕೊಬೇಡ್ರಿ, ಸ್ಲೋ ಆಗಿ ಹೇಳತ್ತೀನಿ ಕೇಳಿ. ನಾ ಏನಾದ್ರೂ ಡಿಸಿಷನ್ ಮಾಡ್ಬೇಕಂದ್ರೆ ಎರಡು ಫ್ಯಾಕ್ಟರ್ಸ್ ಇರ್ತಾವ. ಒಂದು ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂತಾರೆ, ಇನ್ನೊಂದು ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂತ. ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂದ್ರೆ ಯಾವ್ದ್ರ ಮೇಲೆ ನನಗೆ ಹಿಡ್ತದ, ಅದು ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್. ಈಗ ಅಡ್ಮಿಷನ್ ಇನ್ ವೇದಾಂತ್ BC and BCom ಕಾಲೇಜ್ ಅಡ್ಮಿಷನ್ ಎಷ್ಟ್ ಆಗ್ತಾವು, ಅದ್ರಾಗ ಎರಡು ಫ್ಯಾಕ್ಟರ್ಸ್ ಬರ್ತಾವ. ಒಂದು ಕಂಟ್ರೋಲೇಬಲ್, ಇನ್ನೊಂದು ಅನ್ಕಂಟ್ರೋಲೇಬಲ್. ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಬಗ್ಗೆ ವಿಚಾರ ಮಾಡೋದು. ನಾನು ಕರೆಕ್ಟ್ ಆಗಿ ಕ್ಲಾಸ್ ತಗೋತೀನ? ನಮ್ಮ ಕಡೆ ಎಲ್ಲಾ ಕರೆಕ್ಟ್ ಆಗಿ ಕ್ಲಾಸ್ ತಗೋತಾರ? ಆಲ್ ದ ಲೆಕ್ಚರರ್ಸ್ ಆರ್ ಟೇಕಿಂಗ್ ಜಸ್ಟ್ ಅ ಮೊಮೆಂಟ್, one moment. I'll just mute and come. I hope I am audible to you again. ಕೇಳಿಸ್ಲಿಕ್ಕಂತ ತರಿಸ್ಕೊತೀನಿ. ಓಕೆ, ಈಗ ಅಡ್ಮಿಷನ್ ಆಗ್ಬೇಕಂದ್ರೆ ಎರಡು ಫ್ಯಾಕ್ಟರ್ಸ್ ಅದ. ಒಂದು ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್, ಇನ್ನೊಂದು ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್. ಗುಡ್ ಸಹನ. ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ನಾ ಸರಿಯಾಗಿ ದಿನ ಕ್ಲಾಸ್ ತಗೋತಿರ್ಬೇಕು, ಅದರ ಬೇಸಿಸ್ ಮೇಲೆ ಅಡ್ಮಿಷನ್ ಆಗ್ತಾವ. ಒಂದು, ನನ್ನ ಬಳಿ ಇರುವಂತ ಟೀಚರ್ಸ್ ಚೆನ್ನಾಗಿ ಟೀಚ್ ಮಾಡ್ತಿರ್ಬೇಕು, ಬರೀ ಕ್ಲಾಸ್ ತಗೊಂಡ್ರಷ್ಟೆಲ್ಲ ಒಳ್ಳೆ ಟೀಚಿಂಗ್ ಇರ್ಬೇಕು, ಅದ್ರ ಬೇಸಿಸ್ ಮೇಲೆ ಅಡ್ಮಿಷನ್ ಆಗ್ತಾವ. ಕಂಟ್ರೋಲೇಬಲ್ ಫ್ಯಾಕ್ಟರ್ ನನ್ನ ಕೈಯಾಗೈತಿ, ಕಂಟ್ರೋಲ್ ಮಾಡ್ಬೋದು. ನಾನು ಚೆನ್ನಾಗಿ ಟೀಚ್ ಮಾಡ್ರಿ ಅಂತ ನಾನು ಟೀಚರ್ಸ್ ಹೇಳ್ಬೋದು, ಫೀಡ್ಬ್ಯಾಕ್ ತಗೋಬಹುದು, ಅವ್ರಿಗೆ ಒಳ್ಳೆ ರಿಪೀಟೆಡ್ ರಿಕ್ರೂಟ್ಮೆಂಟ್ ಮಾಡಾಗೆ ಒಳ್ಳೆ ಟೀಚರ್ಸ್ ನ ರಿಕ್ರೂಟ್ ಮಾಡಬಹುದು. ಎಸ್, ದಟ್ ಈಸ್ ಒನ್ ಮೋರ್ ಫ್ಯಾಕ್ಟರ್. ಮತ್ತೆ ಯಾವ ಫ್ಯಾಕ್ಟರ್ ಅದಪ್ಪ? ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಅಡ್ವರ್ಟೈಸ್ಮೆಂಟ್ ನಾನು ಬ್ಯಾನರ್ಸ್ ಹಾಕ್ತೀನಿ, ಟಿವಿಯಲ್ಲಿ ಆಡ್ ಕೊಡ್ತೀನಿ, ಓಕೆ, ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ತೀನಿ. ಇದು ನನ್ನ ಕೈಯಾಗೈತೆ ಅದು. ಓಕೆ, ಆಯ್ತು. ಮತ್ತೇನ್ ಮಾಡ್ಬೋದು? ನಾನು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ, ಒಳ್ಳೆ ಬೆಂಚಸ್ ತಂದು ಹಾಕ್ತೀನಿ, ಕರೆಕ್ಟ್ ಆಗಿ ವಿಸಿಬಲ್ ಇರುವಂತ ಬೋರ್ಡು, ಓಕೆ, ಇವೆಲ್ಲ ಮಾಡ್ತೀನಿ. ಇದು ನನ್ನ ಕೈಯಾಗೈತೆ. ಇನ್ನು ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಏನು? ಎಲ್ಲಕ್ಕಿಂತ ದೊಡ್ಡ ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ ಈ ವರ್ಷ COVID-19. ನನ್ನ ಕೈಯಾಗಿತ್ತಾ ಇದು? ನೋ, ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಇದು ಆಕ್ಚುಲಿ ಗವರ್ಮೆಂಟ್ ಕಂಟ್ರೋಲ್ ಆಗೂ ಇರಲಿಲ್ಲ. ಇದು ಯಾರ ಕಂಟ್ರೋಲ್ ಆಗಿಲ್ಲ, ಇದು ಪರಮಾತ್ಮನ ಕಂಟ್ರೋಲ್ ಆಗಿತ್ತು. ದಿಸ್ ಇಸ್ ನಾಟ್ ಇನ್ ಎನಿಬಡೀಸ್ ಹ್ಯಾಂಡ್. ಇಟ್ ಇಸ್ ಅ ನ್ಯಾಚುರಲ್ ಕೆಲೆಮಿಟಿ. ಒಂದ್ ರೀತಿಯಿಂದ ಒಂದು ಅಪದ ಅಂತಾರೆ ಇದಕ್ಕೆ. ನ್ಯಾಚುರಲ್ ಕೆಲೆಮಿಟಿ ಇದ್ದಂಗೆ ಇದು. ಯಾಕಂದ್ರೆ ಬಹಳಷ್ಟು ಜನರಿಗೆ ಇದು ಎಫೆಕ್ಟ್ ಆಯ್ತು. ಎಲ್ಲಾ ಬಿಸ್ನೆಸ್ ಗಳಿಗೆ ಎಫೆಕ್ಟ್ ಆಯ್ತು, ಎಲ್ಲಾ ಸ್ಕೂಲ್ ಕಾಲೇಜ್ಗಳಿಗೆ ಎಫೆಕ್ಟ್ ಆಯ್ತು, ಎಲ್ಲಾ ಹಾಸ್ಪಿಟಲ್ಗಳಿಗೆ, ಎಲ್ಲಾ ಜನಕ್ಕೆ, ಸಣ್ಣವ್ರಿಗೆ, ದೊಡ್ಡವ್ರಿಗೆ, ಮಿಡ್ ಏಜ್ ಎಲ್ಲರಿಗೂ ಎಫೆಕ್ಟ್ ಆಗ್ಬಿಡ್ತು. ಆಯ್ತಾ? ಇನ್ನು 10 ನಿಮಿಷ ಉಳಿದದ ನಮ್ಮ ಹತ್ರ. ವಿ ಆರ್ ಹ್ಯಾವಿಂಗ್ ಲಾಸ್ಟ್ 10 minutes. ಸೊ ಇದೇನದ ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್. ಬಹಳ ನನ್ ಕೈ ಕಂಟ್ರೋಲ್ ಇಲ್ಲ. ಇನ್ನು ಮತ್ತೆ ಯಾವ್ದು ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ ಅದಾವ ನೋಡೋಣ. ಈಗ ನಮ್ಮ ಹತ್ರ ಜಾಗ ಎಷ್ಟದ? ಫಾರ್ ಎಕ್ಸಾಂಪಲ್, ಈಗ ನಮ್ಗೇನದ, ಇದಕ್ಕೆ ಟ್ಯಾಕ್ಸ್ ಇಲ್ಲ. 1 crore ತನ ಟರ್ನ್ ಓವರ್ ಇದ್ರೆ ಟ್ಯಾಕ್ಸ್ ಇಲ್ಲ. 1 crore ಮೇಲೆ ಟರ್ನ್ ಓವರ್ ಟ್ಯಾಕ್ಸ್ ಬೀಳ್ತದಪ್ಪ ಎಜುಕೇಶನ್. ಒಮ್ಮೆ ಏನ್ ಮಾಡ್ಬಿಡ್ತಾನ, ಅದು ಟರ್ನ್ ಓವರ್ 1 crore ಇರ್ಲಿ ಬಿಡ್ಲಿ, ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಆಫ್ 10%. ಇಸ್ ದಿಸ್ ಇನ್ ಮೈ ಕಂಟ್ರೋಲ್? ನೋ. ಟ್ಯಾಕ್ಸ್ ಒಮ್ಮೆ ಹೆಚ್ಚು ಮಾಡಿದ್ರೆ ಏನಾಗ್ತತಿ? ನಂದು ರನ್ನಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ. ರನ್ನಿಂಗ್ ಕಾಸ್ಟ್ ಜಾಸ್ತಿ ಆದ್ರೆ ಏನಾಗ್ತತಿ? ನಾ ಏನೇನ್ ಖರ್ಚು ಮಾಡ್ತೀನಿ ಅದನ್ನ ಹಿಡತ್ನೇ ಖರ್ಚು ಮಾಡ್ಬೇಕಾಗ್ತದೆ. ಪೇಮೆಂಟ್ಸ್ ಆಗಲಿ, ಅಡ್ವರ್ಟೈಸ್ಮೆಂಟ್, ಎಲ್ಲಾದ್ರ ಮೇಲೆ ಎಫೆಕ್ಟ್ ಆಗ್ಬಿಡ್ತೈತಿ ನಂಗೆ ಟ್ಯಾಕ್ಸ್ ಹೆಚ್ಚಾದ್ರೆ. ಹಂಗ ಇದು ನನ್ನ ಕೈಯಾಗ ಇಲ್ಲ. ಇದು ಯಾರ ಕೈಯಾಗದ? ಗೌರ್ಮೆಂಟ್ ಕೈಯಾಗದ. ಯಾರ ಕೈಯಾಗದ? ಗೌರ್ಮೆಂಟ್ ಕೈಯಾಗೈತಿ. ಸೊ ಕೆಲವೊಂದು ಕಂಟ್ರೋಲೇಬಲ್ ಇರ್ತಾವ, ಕೆಲವೊಂದು ಕಂಟ್ರೋಲೇಬಲ್ ಇರಂಗಿಲ್ಲ. ಸೊ ಎರಡು ತರದ ಫ್ಯಾಕ್ಟರ್ಸ್ ಅದಾವ. ಹಂಗ ಟ್ಯಾಕ್ಸ್ ಕಮ್ಸ್ ಅಂಡರ್ ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್. ಟ್ಯಾಕ್ಸ್ ಅನ್ನೋದ ಕಂಟ್ರೋಲ್ ಇಲ್ಲ ನಿಮ್ ಕೈಯಾಗ. ಇದು ಒಂದು ಕಂಪನಿ ಅದ. ಆ ಕಂಪನಿ ಹೆಸರ XYZ ಕಂಪನಿ ಅಂತ ಇಟ್ಕೊಂಡು. ಈ XYZ ಕಂಪನಿಗೆ ಒಂದೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಅಂತ ತಿಳ್ಕೊರಿ. ಇದೇನ್ ಮಾಡ್ತದ? ಇಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್. ಈ XYZ ಕಂಪನಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ರಾ ಮೆಟೀರಿಯಲ್ ಬೇಕಾ? ರಾ ಮೆಟೀರಿಯಲ್ ಏನ್ ಬೇಕಾಗ್ತದ? ಇವು ಥಿನ್ ಮೆಟಲ್ ಶೀಟ್ಸ್ ಬೇಕಾಗ್ತಾವ. ಬಾಡಿ ಮಾಡ್ಲಿಕ್ಕೆ ಮೆಟಲ್ ಶೀಟ್ಸ್, ಇಂಜಿನ್ ಪಾರ್ಟ್, ಕಬ್ಬಣ, ಇವೆಲ್ಲ ಬೇರೆ ಬೇರೆ ತರದ ಮಟೀರಿಯಲ್ಸ್ ಬೇಕಾಗ್ತಾವ. ಅದರಿಂದ ನಾನು ಮಷಿನಿಂಗ್ ಮಾಡ್ತೀನಿ, ಫಾರ್ಮಿಂಗ್ ಮಾಡ್ತೀನಿ, ಬೆಂಡಿಂಗ್ ಮಾಡ್ತೀನಿ. ವೇರಿಯಸ್ ಟೈಪ್ಸ್ ಆಫ್ ಮಟೀರಿಯಲ್ಸ್ ಆರ್ ರಿಕ್ವೈರ್ಡ್. ಆ ಮಟೀರಿಯಲ್ ಮೇಲೆ ರಾ ಮೆಟೀರಿಯಲ್ ಏನ್ ಬೇಕಾಗ್ತದೆ ಅದ್ರ ಮೇಲೆ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್ 2014 ಅದ್ರ ಮೇಲೆ 7% ಟ್ಯಾಕ್ಸ್ ಇತ್ತು. 2015 7.1% ಆಯ್ತು. 2016 7.3% ಆಯ್ತು. 2017 7.3 ಉಳಿತು.
2018 7.35% ಆಯ್ತು. 2019 7.5% ಆಯ್ತು. 2020 8.3% ಆಯ್ತು. ಈಗ ಮುಂದಿನ ವರ್ಷ 2021 ಬರುದೈತಿ. 2021 ಇನ್ನ ಬಂದಿಲ್ಲ, ಮುಂದಿನ ವರ್ಷ ಬರುದೈತಿ. ಈಗ ನಾನು